ಕಾಂಗ್ರೆಸ್ ಪಾಲಿಗೂ ಕೂಡ ಒಂದಿಷ್ಟು ಕ್ಷೇತ್ರಗಳು ತಲೆನೋವಾಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಯಾಕಂತಂದ್ರೆ ಸರಿಯಾದಂತ ಅಭ್ಯರ್ಥಿಗಳು ಸಿಗದಂತ ಸ್ಥಿತಿ ಒಂದಿಷ್ಟು ಕ್ಷೇತ್ರಗಳಲ್ಲಿ ನಿರ್ಮಾಣ ಆಗಿದೆ. ಅದರಲ್ಲೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು, ಪಕ್ಕದ ಚಾಮರಾಜನಗರ, ಇಲ್ಲಿ ಆಯ್ಕೆಯೇ ಕಗ್ಗಂಟಾಗಿದೆ. ಮೈಸೂರಲ್ಲಿ ಪ್ರತಾಪ್ ಸಿಂಹ ಸತತವಾಗಿ ಗೆಲ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ಪ್ರಾಬಲ್ಯ ಇದೆ. ಅವರಿಬ್ಬರ ಅಳಿಯಂದಿರು, ಶ್ರೀನಿವಾಸ್ ಪ್ರಸಾದ್ ಅವರ ಇಬ್ಬರು ಅಳಿಯಂದಿರು ಕೂಡ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ ಬಿಜೆಪಿ. ಆದರೆ ಕಾಂಗ್ರೆಸ್ಗೆ ಈಗ ಪ್ರಾಬ್ಲಮ್ ಇರೋದು ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದು ಕಾಂಗ್ರೆಸ್ನ ಪ್ರಾಬ್ಲಮ್ಮು. ಸಿದ್ದರಾಮಯ್ಯ ಅವರ ಕ್ಷೇತ್ರ ಮತ್ತು ಪಕ್ಕದ ಕ್ಷೇತ್ರ, ಇಲ್ಲೇ ಸಮರ್ಪಕವಾದಂಥ ಅಭ್ಯರ್ಥಿ ಸಿಗದೆ ಒದ್ದಾಡುವಂಥ ಸ್ಥಿತಿ ನಿರ್ಮಾಣ ಆದಂಗೆ ಕಾಣಿಸ್ತಾ ಇದೆ. ಮೈಸೂರು ಗೆಲ್ಲಬೇಕು ಅಂತಾದರೆ ಪ್ರತಾಪ್ ಸಿಂಹ ವಿರುದ್ಧ ಪ್ರಬಲವಾದಂಥ ಕ್ಯಾಂಡಿಡೇಟ್ ಬೇಕು. ಚಾಮರಾಜನಗರದಲ್ಲೂ ಕೂಡ ಅದೇ ರೀತಿ ಇದೆ. ಯಾಕಂತಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರ ಪ್ರಾಬಲ್ಯ ಇದೆ. ಅವರು ಈ ಬಾರಿ ಕಂಟೆಸ್ಟ್ ಮಾಡಲ್ಲ ಅನ್ನೋದನ್ನು ಅವರು ಸ್ಪಷ್ಟಪಡಿಸಿದ್ರು ಕೂಡ ಅವರ ಇಬ್ಬರು ಅಳಿಯಂದಿರು, ಒಬ್ಬರು ಹರ್ಷವರ್ಧನ್ ಮತ್ತೊಬ್ಬರು ಡಾಕ್ಟರ್ ಮೋಹನ್, ಇವರಿಬ್ಬರು ಕೂಡ ಈಗ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ. ಇಬ್ಬರಲ್ಲೂ ಒಬ್ಬರಿಗೆ ಟಿಕೆಟ್ ಸಿಗುವಂಥ ಸಾಧ್ಯತೆ. ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಇಬ್ಬರಲ್ಲಿ ಒಬ್ಬರು ಯಾರಾದರೂ ಕಂಟೆಸ್ಟ್ ಮಾಡಿದರೆ ಪ್ರಬಲ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಯಾರನ್ನ ಕಣಕ್ಕಿಳಿಸೋದು? ಸೊ ಇದು ಸಮಸ್ಯೆಯಾಗಿ ಕಾಂಗ್ರೆಸ್ ಅನ್ನು ಕಾಡ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಫೋನ್ ಸಂಪರ್ಕದಲ್ಲಿ. ರವಿ, ಇಲ್ಲಿ ಎರಡೂ ಕ್ಷೇತ್ರವೂ ಕೂಡ ಮುಖ್ಯಮಂತ್ರಿ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳಬೇಕಾದಂತ ಕ್ಷೇತ್ರ. ಈಗ ಅಭ್ಯರ್ಥಿ ಆಯ್ಕೆನೇ ಸಮಸ್ಯೆನಾ ಇಲ್ಲಿ? ಖಂಡಿತವಾಗ್ಲೂ. ಕಾರಣ ತತಾಯ ಗತಾಯ ತನ್ನ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅರಳಿಸಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಕನಸು. ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಮಹಾದೇವಪ್ಪ ಅವರ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಮೈಸೂರು ಹಾಗೂ ಚಾಮರಾಜನಗರ. ದುರಂತದ ವಿಷಯ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಸಿಕ್ತಿಲ್ಲ ಅನ್ನೋದು ಈಗ ಯಕ್ಷ ಪ್ರಶ್ನೆಗೆ ಕಾಡ್ತಾ ಇರೋದು. ಈ ಹಿಂದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಧ್ರುವನಾರಾಯಣ ಅವರು ಸ್ಪರ್ಧೆ ಮಾಡ್ತಾ ಇದ್ರು. ಆದ್ರೆ ಧ್ರುವನಾರಾಯಣ ಅವರ ಅಕಾಲಿಕ ಸಾವಿನಿಂದಾಗಿ ಸದ್ಯ ಆ ಸ್ಥಳ ಈಗ ಖಾಲಿ ಆಗಿದೆ. ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯ ಅಲ್ಲಿ ಹಾಲಿ ಸಂಸದರಾದಂತಹ ವಿ ಶ್ರೀನಿವಾಸ್ ಪ್ರಸಾದ್ ಇದ್ದಾರೆ. ಅಲ್ಲಿ ಬಿಜೆಪಿಯ ಅವರ ಹಳ್ಳಿಯಂದಿರು ಇಬ್ಬರಿದ್ದಾರೆ, ಅವ್ರಿಗೆ ಒಬ್ಬರಿಗೆ ಟಿಕೆಟ್ ಸಿಗ್ಬೋದು. ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದು ಅಲ್ಲಿ ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಿರೋದು. ಒಂದೆಡೆ ಮಹಾದೇವಪ್ಪ ಅವ್ರನ್ನೇ ಸ್ಪರ್ಧೆ ಮಾಡಿ ಅಂತ ಹೇಳಿ ಹೈಕಮಾಂಡ್ ಆದಿಯಾಗಿ ಹಲವು ನಾಯಕರು ದುಂಬಾಲು ಬಿದ್ರೆ ಮಹಾದೇವಪ್ಪ ಅವರು ಯಾವುದೇ ಕಾರಣಕ್ಕೂ ನನ್ನ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ ಹಿಂದೇಟನ್ನ ಹಾಕುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ಶತಾಯ ಗತಾಯ ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅರಳಿಸ್ಬೇಕು ಅನ್ನೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕನಸು. ಆದ್ರೆ ಇದು ಕೂಡ ಸಾಧ್ಯ ಆಗ್ತಿಲ್ಲ. ಕಾರಣ ಸಂಸದ ಪ್ರತಾಪ ಸಿಂಹ ಅವರು ಬಲಿಷ್ಠರಾದಂತಹ ಸಂಸದರಾಗಿದ್ದಾರೆ. ಕಳೆದ 2 ಬಾರಿ ಅವರು ವಿಜೇತರಾಗಿದ್ದಾರೆ. ಇಲ್ಲಿ ಯಾರು ಜೆಡಿಎಸ್ ಹಾಗೂ ಮೈತ್ರಿ ಅಭ್ಯರ್ಥಿ ಅವರು ಗೆಲುವು ನಿಶ್ಚಿತ ಅನ್ನೋದು ಈಗಾಗಲೇ ಇವರಿಗೆ ಟಕ್ಕರನ್ನ ಕೊಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸೂಕ್ತ ಅಭ್ಯರ್ಥಿ ಆಗ್ಬೇಕು. ಆದ್ರೆ ಈವರೆಗೆ ಮೈಸೂರು ಜಿಲ್ಲೆಯಲ್ಲಿ ಕೇಳ್ಬರ್ತಿರುವಂತಹ ಹೆಸರು ಅಂದ್ರೆ ಮಾಧ್ಯಮ ವಕ್ತಾರರಂತಹ ಡಾಕ್ಟರ್ ಸುಶ್ರುತ್ ಗೌಡ ಇಬ್ಬರ ಹೆಸರು ಕೇಳಿ ಬರ್ತಿದೆ. ಬಿಟ್ರೆ ಡಾಕ್ಟರ್ ವಿಜಯ್ ಕುಮಾರ್ ಹೆಸರು 3 ಹೆಸರು ಕೇಳ್ತಿದೆ. ಆದ್ರೆ ನಿಜಕ್ಕೂ ಈ 3 ವ್ಯಕ್ತಿಗಳಿಂದ ಸಂಸದ ಪ್ರತಾಪ ಸಿಂಹ ಅವ್ರನ್ನ ಸೋಲಿಸಲಿಕ್ಕೆ ಸಾಧ್ಯನಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಿರೋದು. ಮತದಾರರಲ್ಲೂ ಕೂಡ, ಅಂದ್ರೆ ಕಾಂಗ್ರೆಸ್ ಮತದಾರರಲ್ಲಿ ಕೂಡ ಈ ಪ್ರಶ್ನೆ ಕಾಡ್ತಿದೆ. ಈ ಕಾರಣಕ್ಕಾಗಿ ಬಲಿಷ್ಠ ಅಭ್ಯರ್ಥಿಗಳನ್ನ ಕಣಕ್ಕೆ ಇಳಿಸಿ ಈ ಒಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಅಂದ್ರೆ ಚಾಮರಾಜನಗರ ಮತ್ತು ಮೈಸೂರು 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ತನ್ನ ವಶಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಿದೆ. ಆದ್ರೆ ಈವರೆಗೆ ಕೂಡ ಸಾಧ್ಯ ಆಗ್ತಿಲ್ಲ. ಕಾರಣ ಸೂಕ್ತವಾದ ಅಭ್ಯರ್ಥಿಗಳು ಅಂದ್ರೆ ಗೆಲ್ಲುವ ಕುದುರೆಗಳು ಇಲ್ಲದಿರುವುದು ಈಗ ಕಾಂಗ್ರೆಸ್ಗೆ ತಲೆನೋವಾಗಿದೆ. ಆ ಕಾರಣಕ್ಕಾಗಿಯೇ ಹಾಲಿ ಇರುವಂತಹ ಶಾಸಕರು ಹಾಗೂ ಸಚಿವರಿಗೆ ದುಂಬಾಲು ಬೀಳುವಂತಹ ಕೆಲಸಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ. ಸಾಕಷ್ಟು ಒತ್ತಡವನ್ನು ಕೂಡ ಏರ್ತಿದ್ದಾರೆ. ಚಾಮರಾಜನಗರದ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಆದಿಯಾಗಿ ಮಹಾದೇವಪ್ಪ ಸೇರಿದಂತೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಹೀಗೆ ಒಂದಷ್ಟು ಫೆಮಿಲಿಯರ್ ಫೇಸ್ಗಳನ್ನ ಕಣಕ್ಕಿಳಿಸ್ಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ಒಕ್ಕೂರ್ಲ ಆಸೆಯಾಗಿದೆ. ಇನ್ನು ಈ ನಡುವೆ ಈ ಹಿಂದೆ ಸಂಸದರಾಗಿ ಕೆಲಸ ಮಾಡ್ತಿದ್ದಂತಹ ಧ್ರುವನಾರಾಯಣ ಅವರ ಪುತ್ರ ದರ್ಶನ್ ಧ್ರುವನಾರಾಯಣ ಅವರನ್ನು ಕೂಡ ಕಣಕ್ಕಿಳಿಸ್ಬೇಕು ಅನ್ನೋದು ಒಂದು ಲೆಕ್ಕಾಚಾರ. ಹೀಗಾಗಿ ಆ ಶಾಸಕರು ಮತ್ತು ಸಚಿವರಿಗೆ ಕಾಂಗ್ರೆಸ್ ನಾಯಕರುಗಳು ದುಂಬಾಲು ಬೀಳ್ತಿದ್ದಾರೆ. ಕಾರಣ ಈ ನಾಯಕರುಗಳನ್ನ ಹೊರತುಪಡಿಸಿದ್ರೆ ಇನ್ಯಾರು ಕೂಡ ಬಿಜೆಪಿಯ ಅಭ್ಯರ್ಥಿಗಳಿಗೆ ಫೈಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕಾಂಗ್ರೆಸ್ನಲ್ಲೇ ಈಗ ಬಿಂಬಿತ ಆಗ್ತಿದೆ. ಆ ಕಾರಣಕ್ಕಾಗಿ ಸೂಕ್ತ ಅಭ್ಯರ್ಥಿಗಳಿಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಹುಡುಕಾಟ ನಡೆದಿದೆ. ರಕ್ಷತ್, ಧನ್ಯವಾದ ರವಿ ಮಾಹಿತಿಗೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.